ಹಣೆಗೆ ಒಬ್ಬ ಬದಲಿದೆ ಅನುಪಮಗೆ ಬಡ ವಿಪ್ಲವ ಬದಲೈದು ಶಿವ ನುಡಿದ ನಮೋ ಪರಮೇಶ್ವರ, ನೀವೇ ರಕ್ಷಿಸಬೇಕು. ಪರ್ವತ ಮೇನ ದಂಪತಿಗಳ ದಾಂಪತ್ಯದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡೆ. ಪಾರ್ವತಿ ಎಂಬುದಾಗಿ ನಾಮೋದೆಯನ್ನು ಇರಿಸಿದ್ದವರಿದ್ದಾರೆ. ಗುರುಗಳಿಂದ ಶಿಕ್ಷಣವನ್ನು, ತಂದೆಯಿಂದ ಸಂಸ್ಕಾರವನ್ನು, ತಾಯಿಯಿಂದ ಶೀಲ ಗುಣಗಳ ಪಾಠವನ್ನು ಕಲಿತವರು. ಆದರೆ ಈ ಸಂದರ್ಭದಲ್ಲಿ ಕಾನನಕ್ಕೆ ಬಂದದ್ದು ಯಾಕೆ? ಕಾರಣ ಒಂದೇ. ಪೂರ್ವ ಜನ್ಮದಲ್ಲಿ ನಾವು ಇಟ್ಟಂತಹ ಆಸೆ ಅದು ನಮ್ಮ ಮರಣಕ್ಕೆ ಕಾರಣವಾದರೆ ಅದು ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ ಅಂತೆ. ಅದೇ ರೀತಿಯಲ್ಲಿ ಪೂರ್ವ ಜನ್ಮದಲ್ಲಿ ದಾಕ್ಷಾಯಿಣಿ ಆಗಿದ್ದೆ ನಾನು. ಶಿವನನ್ನು ಒಲಿಸಿಕೊಳ್ಳಬೇಕು ಎಂಬುದಾಗಿ ದಗ್ಧವಾಗಿ ಹೋದೆ ನಾನು ಆ ದಕ್ಷನ ಯಾಗದಲ್ಲಿ. ಅದೇ ಈ ಪುನರ್ಜನ್ಮವಾಗಿ ಪರ್ವತರಾಜನ ಮಗಳಾಗಿ ಕಾಣಿಸಿಕೊಂಡಿದ್ದೇನೆ. ನಾರದರ ಮುಖೇನವಾಗಿ ಸೂಚಿಸಿದ್ದವರಿದ್ದಾರೆ. ಹಾಗಾದರೆ ತಡ ಮಾಡುವುದು ಸರಿಯಲ್ಲ. ಶಿವನನ್ನು ಒಲಿಸಿಕೊಳ್ಳಬೇಕು, ಅವರನ್ನೇ ಪತಿಯಾಗಿ ನಾನು ಪಡೆದುಕೊಳ್ಳಬೇಕು. ಅದಕ್ಕೆ ಯೋಗ್ಯವಾದಂತಹ ದಾರಿ ಯಾವುದೆಂಬುದಾಗಿ ಯೋಚಿಸಿದರೆ ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಎಲ್ಲವನ್ನೂ ಪಡೆದುಕೊಳ್ಳಬಹುದು. ಅದಕ್ಕಾಗಿ ದರ್ಭಾಸನ ನಿರತಳಾಗಿ ಹಣೆಗೆ ಭಸ್ಮವನ್ನು ಲೇಪಿಸಿ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡಿದ್ದೇನೆ. ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಶಿವನನ್ನು ಒಲಿಸಿಕೊಳ್ಳುತ್ತೇನೆ ಅಂತೆ. ಎಲ್ಲಿ ಪರಿಚಯ? ನಮ್ಮವರೇ ನಮ್ಮನ್ನು ಬಿಳಿ ಬಿಳಿ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ? ಇದೊಂದು ಯಾರು ಬಂದದ್ದು ಎನ್ನುವ ಹಾಗೆ ವೇಷ ಮಾಡಿದರೆ ಹಾಗೆಯೇ ವೇಷ ಮಾಡಬೇಕು. ಯಾರಿಗೂ ಪರಿಚಯ ಸಿಗದ ಹಾಗೆ ವೇಷ ಮಾಡಬೇಕು. ವೇಷ ಮಾಡುವುದಕ್ಕೆ ಬಲವಾದ ಕಾರಣ ಉಂಟು. ದಾಕ್ಷಾಯಿಣಿ ದಹನ ಪ್ರಸಂಗ. ಆ ಹೊತ್ತಿಗೆ ನನ್ನ ಮಾಡದಿ ನನ್ನ ಮಾತನ್ನು ಮೀರಿ ಹೋದರೂ ಕೂಡ ದಾಕ್ಷಾಯಿಣಿಯಾಗಿ ದಹಿಸಿ ಹೋದವಳು ಆ ಬಳಿಕ ಪರ್ವತರಾಜನ ಮಗಳಾಗಿ ಜನಿಸಿದ್ದಾಳೆ. ಪಾರ್ವತಿಯಾಗಿ ನನ್ನನ್ನೇ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ ಎನ್ನುವುದನ್ನು ಅರಿತು ಅವಳ ತಪಸ್ಸನ್ನು ಪರೀಕ್ಷೆ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಬಂದವ. ತಪಸ್ಸು ಮಾಡಿದರೆ ಸಾಕಾಗುವುದಿಲ್ಲ, ತಪಸ್ಸಿನಲ್ಲಿ ನಿಷ್ಠೆ ಬೇಕು. ತಪಸ್ಸಿನ ಗುರಿ ಒಂದೇ ಇರಬೇಕು. ಎಲ್ಲಿಯವರೆಗೆ ಎಷ್ಟು ನಿಷ್ಠೆ ಉಂಟು ಅಂತ ನೋಡಬೇಕಲ್ಲ. ತಪಸ್ಸು ಮುಗಿಯೋ ಹೊತ್ತಿಗಾದ್ರೆ ಅವಳು ನನ್ನನ್ನೇ ಸೇರಬೇಕಲ್ಲ. ತಪಸ್ಸಿನ ನಿಷ್ಠೆ ಎಷ್ಟು ಅಂತ ನೋಡು, ಹುಡುಕ್ತಾ ಹೋಗ್ತೇನೆ. ಇಲ್ಲಿ ಕುಳಿತುಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವಳು ಹೀಗೆ ಕುಳಿತರೆ ನಾನು ಬಂದ ಕೆಲಸ ಆಗುತ್ತಲ್ಲ. ಅದಕ್ಕೋಸ್ಕರ ಮೊದಲಿಗೆ ಇವಳ ತಪಸ್ಸನ್ನು ಭಂಗವಡಿಸಬೇಕು. ತಪಸ್ಸಿನಿಂದ ಇವಳು ಹೇಳಬೇಕು ಅಂತಾದ್ರೆ ಏನಾದರೂ ಮಾಡಬೇಕು. ಶಬ್ದ ಕೇಳಿಸ್ಬೇಕು. ಕಣ್ಣು ತೆರೀಲಿಲ್ಲ. ಕಣ್ಣು ಮುಚ್ಚಿದ್ರೆ ನಾನಿದ್ದೇನಂತ ಗೊತ್ತಾಗುದಿಲ್ಲ. ಕಣ್ಣು ತೆರೀಬೇಕು ಅಂತಂದ್ರೆ ಕಿವಿಗೆ ಕೇಳಿಸ್ತದಲ್ಲ. ಈಗ ನೋಡಿ, ಕಾಲು ನೋವು ಬಂದಿತ್ತೆ ವಿನ ಇವಳಿಗೆ ಸ್ವಲ್ಪ ಕೂಡ ಪರಿಣಾಮ ಬೀಳುವುದಿಲ್ಲ. ಇದು ಬಹುಶಃ ಕೆಳಗಿಲ್ಲ, ಮೇಲೆ ಹೋಗಿ ಆಗಿದೆ. ಓಂ ನಮಃ ಶಿವಾಯ. ಈಗ ನೋಡಿ, ಎಂತವರಾದ್ರೂ ಚಪ್ಪಾಳೆ ಶಬ್ದಕ್ಕಾದ್ರೂ ಕೆಲವರೊಂದು ಹೇಳುವ ಕ್ರಮ ಉಂಟು. ಇದು ಚಪ್ಪಾಳೆಗೂ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಅಷ್ಟು ಸುಲಭದ ಆಗುದಿಲ್ಲ. ಇನ್ನು ಸ್ವಲ್ಪ ಗಟ್ಟಿದ್ದೇ ಆಗಬೇಕು. ಎಂತವರಾದ್ರೂ ಇದಕ್ಕೆ ಹೇಳಲೇಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನೇ ಇದು? ಎದಗಿ ಬಂಗಗೊಳ್ಳುವ ಎದರ ಬಯಗೆಲ್ಲೋಡು ಇದರ ಒಡಲ ದಂಡಿದೆ ಉಪವಾದ ಎದಗೆ ಕಲಿಬೇಕು.
ನೋಡುವಾಗ ನಗಬೇಕಾ ಅಳಬೇಕಾ ಅಂತ ಗೊತ್ತಾಗುದಿಲ್ಲ. ಯಾಕೆ? ಇಲ್ಲಿ ಬಂದು ಈ ಕಾಡಿನ ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಿ. ಅಲ್ಲ, ನಿನ್ನಂತವರು ತಪಸ್ಸು ಮಾಡ್ಲಿಕ್ಕೆ ಇದ್ದದ್ದ? ಅದು ಕೂಡ ಹೆಣ್ಣು ಮಕ್ಕಳು ಮನೆಯೊಳಗೆ ಇರ್ಬೇಕಾದವರು. ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೆ ಚಂದ ಅಲ್ವೇ? ಮನೆಗೆ ಲಕ್ಷ್ಮಿ ಮನೆಯೊಳಗೆ ಇರಬೇಕು. ಅದನ್ನು ಬಿಟ್ಟು ಈ ಕಾಡಿಗೆ ಬಂದು ಅಯ್ಯೋ ನಿನ್ನನ್ನು ಕಾಣುವಾಗ್ಲೇ ನನಗೆ ಬೇಸರ ಅನಿಸುವುದು. ಹೌದಾ? ಇಲ್ಲಿಗೆ ಬಂದು ಕುಳಿತು ತಪಸ್ಸು ಮಾಡ್ತಾ ಇದ್ದಿ, ಒಡಲನ್ನು ದಂಡಿಸಿಕೊಳ್ತಾ ಇದ್ದಿ. ಅದಕ್ಕೆ ಹೊಟ್ಟೆಗೆ ತಿನ್ಲಿಕ್ಕಾದ್ರೆ ಉಂಟ ಇಲ್ಲಿ? ಮರದಿಂದ ಬಿದ್ದದ್ದನ್ನು ಅಥವಾ ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ತಿಂದುಕೊಂಡು ಕಾಲ ಕಳಿಬೇಕು. ಅಯ್ಯೋ ನಿನ್ನನ್ನು ನೋಡುವಾಗ್ಲೇ ನನಗೆ ಬೇಸರ ಆಗುತ್ತಾ ಉಂಟು. ಮೊದಲೇ ಸಣ್ಣ ಆಗಿದ್ದಿ, ಇನ್ನೂ ಕೂಡ ತಪಸ್ಸು ಮಾಡಿದ್ರೆ ಇನ್ನು ಸಣ್ಣ ಸಣ್ಣ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಈ ತಪಸ್ಸು ಅಂತ ಬೇಕಲ್ಲ? ಕಾರಣ ಅಯ್ಯ ಭೂಸುರ, ತಪಸ್ಸನ್ನು ಮಾಡುತ್ತಾ ಇದ್ದೆ, ತಪಸ್ಸಿಗೆ ವಿಘ್ನವನ್ನುಂಟು ಮಾಡಿದೆಯಲ್ಲ. ಮಾಡಿದ್ದು ಮಾತ್ರ ಅಲ್ಲ, ಪ್ರಶ್ನೆಯನ್ನು ಕೇಳುತ್ತಾ ಇದ್ದಿ. ಯಾರಿಗಾಗಿ ತಪಸ್ಸು, ಯಾತಕ್ಕಾಗಿ? ಪುರುಷಾರ್ಥಕ್ಕೆ ಸುಮ್ಮನೆ ಕಾರಣ ಉಂಟು. ಈ ರೀತಿಯಾಗಿ ತಪಸ್ಸು ಮಾಡುವುದಕ್ಕೆ ನಾನು ಮದುವೆ ಆಗಬೇಕು ಎಂಬುದಾಗಿ ಆಶಯವನ್ನು ಈಡೇರಿಸಿದವರು. ಅಲ್ಲ, ಯಾರಾದ್ರೂ ಮದುವೆ ಆಗಬೇಕಿದ್ರೆ ಹುಡುಗನನ್ನು ಹುಡುಕಿಕೊಂಡು ಹೋಗುದು. ನೀನು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದೆಯಲ್ಲ, ಕಾಡಿನಲ್ಲಿ ತಪಸ್ಸು ಮಾಡಿದ್ರೆ ಮದುವೆ ಆಗ್ತದಂತೆ ಯಾರು ಹೇಳಿ? ಸಾಮಾನ್ಯ ವರನನ್ನು ನಾನು ಹುಡುಕಲಿಲ್ಲ. ನಾನು ಮದುವೆ ಆಗಬೇಕಾದ್ರೆ ಆ ಪರಶಿವನನ್ನೇ ಎಂಬುದಾಗಿ ಆಶೆಯನ್ನು ಈಡೇರಿಸಿದ್ದೇನೆ. ಈ ಆಶೆಯನ್ನು ಪೂರೈಸಬೇಕಾದ್ರೆ ತಪಸ್ಸೇ ಒಂದು ದಾರಿ ಎಂಬುದಾಗಿ ಸೂಕ್ತವಾಗಿದೆ. ಅದಕ್ಕಾಗಿ ಕಾರಣಕ್ಕೆ ಬಂದಿದ್ದೇನೆ. ನುಡಿಯದೆ ಇಲ್ಲಿಂದ ಸಾರತ್ತ ಅವನನ್ನು ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ? ಯಾವುದು? ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ? ಯಾವುದು? ಇನ್ನು ಹೋಗಲ್ಲ. ನಿನಗೆ ಮದುವೆ ಆಗ್ಲಿಕ್ಕೆ ಹೊರಟದ್ದು? ಹೌದು. ಮದುವೆ ಆಗಬೇಕು ಅಂತ ಆದ್ರೆ ಮನಸ್ಥಿತಿ ಸರಿಬೇಕು. ಸರಿ ಉಂಟು. ಮನಸ್ಥಿತಿಯು ಸರಿಬೇಕು. ನೀನು ತಪಸ್ಸು ಮಾಡ್ತಾ ಇರುವುದು ಯಾರನ್ನು? ಆ ಶಿವನನ್ನು. ಅವನಿಗೊಂದು ಮನೆ ಆದ್ರೂ ಉಂಟ? ಸ್ಮಶಾನವಾಸಿ, ಇರುವುದಕ್ಕೆ ಮನೆ ಇಲ್ಲ. ಸಂಸಾರದಲ್ಲಿ ಹೇಗೆ ಬೇಕು? ನದಿ ದಾಟ್ಲಿಕ್ಕೆ ತೆಪ್ಪಬೇಕು. ಸಂಸಾರದಲ್ಲಿ ತೆಪ್ಪಗಿರ್ಬೇಕು. ಇವ ತೆಪ್ಪಗಿರುವುದಲ್ಲ, ಇವ ಪ್ರತಿ ದಿವಸ ಕುಣಿತಾ ಇರು. ಅಷ್ಟು ಮಾತ್ರ ಸಂಗೀತಕ್ಕೆ ತಾಳ ಬೇಕು. ಸಂಸಾರದಲ್ಲಿ ತಾಳ್ಮೆ ಬೇಕು. ಇವನಿಗೆ ಕೋಪ ಬಂದ್ರೆ ಮೂರನೇ ಕಣ್ಣು ತೆರೆಯುವುದಂತೆ. ನನಗೆ ಉಂಟಲ್ಲ ನಿಟಿಲಾಕ್ಷಿ ಉರಿಯುತ್ತಿದೆ. ಅವ ಕಣ್ಣು ಬಿಟ್ಟಂತಾದ್ರೆ ಮತ್ತೆ ನೀನು ಬದುಕಲಿಕ್ಕೆ ಉಂಟ? ಅಯ್ಯೋ ಅವನದ್ದೊಂದು ಅಡ್ಡ ಬರವ. ಏನು? ಅವ ಇರುವುದು ಸ್ಮಶಾನದಲ್ಲಿ. ಒಂದು ಹಾಕಲಿಕ್ಕೆ ಒಂದು ಬಟ್ಟೆ ಆದ್ರೂ ಉಂಟ ಹುಲಿ ಚರ್ಮ. ವಾಸನೆ ಬರ್ತದೆ. ಆ ಹುಲಿ ಚರ್ಮವನ್ನು ಕಟ್ಟಿಕೊಳ್ಳಿಕ್ಕೆ ಬೇರೆಂತಾದ್ರೂ ಉಂಟು? ಹಾವಿನಿಂದ ಕಟ್ಟಿಕೊಳ್ಳುದು. ಹತ್ತಿರ ಹೋಗಿದ್ದೇನೆ, ನನಗೆ ಗೊತ್ತಿದ್ದರಿಂದ ಹೇಳುವುದು. ಅಷ್ಟು ಮಾತ್ರ ಅಲ್ಲ, ಹಾವಿನಿಂದ ಕಟ್ಟಿಕೊಳ್ಳುತ್ತಾನಲ್ಲ, ಅವನಿಗೆ ಕಟ್ಟಿಕೊಳ್ಳುವುದಕ್ಕೆ ಬೇರೆ ಏನು ಸಿಗುವುದಿಲ್ಲ. ಪ್ರಪಂಚದಲ್ಲಿ ದೊಡ್ಡ ಹುತ್ತ ಯಾವುದು ಅಂತ ಕೇಳಿದ್ರೆ ಅದು ಅವನ ಮೈ. ಹಾಗಾಗಿ ಹೇಳ್ತಾ ಇದ್ದೇನೆ, ಅವ ನಿನಗೆ ಸರಿಯಾದವನಲ್ಲ. ಅವನನ್ನು ನೀನು ಬಿಡು ಅಂತ ಹೇಳುದು. ತಿಳಿಯದೆ ಮಾತಾಡಕೂಡದು ಎಂಬುದಾಗಿ ರೂಢಿಯಲ್ಲಿ ಒಂದು ಮಾತಿದೆಯಲ್ಲ,
ಹಾಗೆ ಆಯ್ತು ನಿನ್ನ ಮಾತುಗಳು. ಯಾಕೆ ಆಡಿದೆ? ಶಿವನ ಕುರಿತಾಗಿ ಎಲ್ಲವನ್ನು ನಾನು ಚೆನ್ನಾಗಿ ಅರಿತುಕೊಂಡವಳಿದ್ದೇನೆ. ಹಾಗಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಶಿವನ ಜಟೆಯಲ್ಲಿ ಶೋಭಿಸುತ್ತಿರುವಂತಹ ಗಂಗೆ ಹಾಗೂ ಚಂದ್ರ, ಆ ಗಂಗೆ ಜಲದ ಸಂಕೇತ, ಆ ಚಂದ್ರ ಆಕಾಶದ ಸಂಕೇತ, ಇನ್ನು ಕೊರಳಲ್ಲಿ ಸುತ್ತಿದ್ದಾನೆ ಆ ಉರಗ, ಅದು ವಾಯುವಿನ ಸಂಕೇತ. ಅಷ್ಟು ಮಾತ್ರ ಅಲ್ಲ, ಅವನು ಲೇಪಿಸುವಂತಹ ಭಸ್ಮ ಭಕ್ತರ ಭಸ್ಮ ಅಲ್ವೇ? ಹಾಗಾದ್ರೆ ಅದು ಭೂಮಿಯ ಸಂಕೇತವಾಗುತ್ತದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅವರ ಮೂರನೇ ಕಣ್ಣಿನ ಬಗ್ಗೆ ನೀನು ತುಚ್ಛವಾಗಿ ಮಾತಾಡುತ್ತಾ ಇದ್ದೀಯ. ಅದು ಜ್ಞಾನದ ಸಂಕೇತ, ಅದರ ಒಳಗೆ ಅಡಗಿದೆ ಅಗ್ನಿ. ಹಾಗಾಗಿ ಪಂಚಭೂತಗಳಿಂದ ಆವರ್ತಗೊಂಡಂತಹ ಶಿವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಇಂದು ಬಟ್ಟೆ ಇಲ್ಲ ಎಂಬುದಾಗಿ ಆಡಿದೆಯಲ್ಲ, ಅವರು ಸುತ್ತುಕೊಂಡದ್ದು ಯಾವುದನ್ನು? ಗಜ ಚರ್ಮಾಂಬರ ಎಂಬುದಾಗಿ ಅವರನ್ನು ಕರೆಯುತ್ತಾರೆ, ವ್ಯಾಘ್ರ ಚರ್ಮಾಂಬರ ಎಂಬುದಾಗಿ ಕರೆಯುತ್ತಾರೆ. ಇದೆಲ್ಲ ಯಾಕೆ? ಲೋಕಹಿತಕ್ಕಾಗಿ, ಲೋಕ ರಕ್ಷಣೆಗಾಗಿ ಅವರು ಇದ್ದಾರೆ ಎಂಬುದಾಗಿ ಅವರು ಆಜ್ಞೆಯನ್ನು ಮಾಡಿದ್ದಾರೆ. ನಮಗೆ ನೀಡುವಂತಹ ಸಂದೇಶವೂ ಅದೇ. ಅದಕ್ಕಾಗಿ ಲೋಕಹಿತಕ್ಕಾಗಿ ಇರುವಂತಹ ಪರಮೇಶ್ವರ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸುತ್ತೇನೆ. ಸಂದೇಶ ನಿನಗೆ ಸಿಕ್ಕಿದ್ದು ತಪ್ಪು ಸಂದೇಶ. ನೀನು ಮದುವೆ ಆಗ್ಲಿಕ್ಕೆ ಹೊರಟದ್ದು ಮಸಣ ಆಗುತ್ತದೆ. ಮದುವೆಗೂ ಮಸಣ ತುಚ್ಚ ವ್ಯತ್ಯಾಸ ಇಲ್ಲ. ನಿಂತು ಮಾಲೆ ಹಾಕಿದ್ರೆ ಮದುವೆ, ಮಲಗಿದಲ್ಲಿಗೆ ಮಾಲೆ ಹಾಕಿದ್ರೆ ಮಸಣ. ಹೂವಿನ ಮೇಲೆ ಮಲಗಿದ್ರೆ ಮದುವೆ, ನಮ್ಮ ಮೇಲೆ ಹೂ ಮಲಗಿದ್ರೆ ಮಸಣ. ಬೆಂಕಿಯ ಸುತ್ತ ನಡೆದ್ರೆ ಮದುವೆ, ನಮ್ಮ ಸುತ್ತ ಬೆಂಕಿ ಹೊತ್ತಿಕೊಂಡ್ರೆ ಮಸಣ. ನಿನಗೆ ಅವನಲ್ಲ, ಬೇರೆಯವರು ಇದ್ದಾರೆ. ನಿನಗೆ ಬೆಂಕಿ ಹಾಕ್ಬೇಕು, ಬೇರೆಯವರು ಬೇಕಾ ನಿನಗೆ? ಯಾರು ಬೇರೆಯವರು? ಇಂದ್ರ, ಚಂದ್ರ, ಬೇರೆ ಅಷ್ಟದಿಕ್ಪಾಲಕರಲ್ಲಿ ವರುಣ, ವಾಯು, ಯಾರು ಬೇಕು ಹೇಳು? ನಾನೇ ಹೇಳಿದಾಗೆ ಕೇಳುತ್ತಾರೆ. ಅವರು ಆಗುವುದಿಲ್ಲ ಅಂತ ಆದ್ರೆ ಬೇರೆ ಯಾರು ಬೇಡ. ಏನು? ನಾನಿದ್ದೇನೆ. ಯಾವುದು? ನಾನಿದ್ದೇನೆ. ನನ್ನನ್ನು ಮದುವೆ ಆಗುತ್ತದೆ. ನಿನ್ನನ್ನು ಮದುವೆ ಆಗಿ ನಾನಿದ್ದೇನೆ. ಯಾರು ಸುಮ್ಮನೆ ಏನು ಅಲ್ಲ, ನಾನಿದ್ದೇನೆ. ನನ್ನನ್ನು ಮದುವೆ ನಿಮ್ಮ ಕುರಿತಾಗಿ ಅನ್ನ ಆಹಾರಗಳನ್ನು ತ್ಯಜಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ತಪಸ್ಸನ್ನು ಆಚರಿಸಿದೆ. ಆದರೆ ಈ ಸಮಯದಲ್ಲಿ ಈ ವಿಪ್ರ ಬಂದು ನನ್ನ ತಪಸ್ಸನ್ನೇ ಕೆಡಿಸಿದ. ಆದರೂ ಕರುಣೆ ಬರುತ್ತಾ ಇಲ್ಲವೇ? ದರ್ಶನವನ್ನು ನೀಡಿದಂತೆ ದರ್ಶನ. ನಿನ್ನ ತಪಸ್ಸಿಗೆ ಮೆಚ್ಚಿ ದರ್ಶನ ನೀಡಿದ್ದೇನೆ. ಹೀಗೆ ಬಾ, ನನ್ನನ್ನು ವರಿಸುವ. ಏನಿದು ದುಃಖ? ನಿಮ್ಮ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ದೇನೆ. ನನ್ನ ಮನಸ್ಸಿನಲ್ಲಿ ಇರುವಂತಹ ಆಶೆ ಒಂದೇ, ನಿಮ್ಮನ್ನು ಒರೆಸಬೇಕು, ಮದುವೆ ಆಗಬೇಕು ಎಂಬುದಾಗಿ ಅನುಗ್ರಹಿಸಬೇಕು. ಪ್ರಾಣೇಶ್ವರಿಯಾದಂತಹ ನಿನ್ನನ್ನ ಪರೀಕ್ಷೆಗೊಳಿಸಬೇಕು ಎನ್ನುವ ಹಾಗೆ ಮನ ಮಾಡಿದವನು. ಈ ಹಿಂದೆ ದಾಕ್ಷಾಯಿಣಿಯಾಗಿ ದಗದಗಿಸಿ ಹೋದಂತಹ ನೀನು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ನನ್ನನ್ನ ಸೇರಿದವಳಿದ್ದಿ. ಒಂದೊಮ್ಮೆಗೆ ಸ್ವಲ್ಪ ಪರೀಕ್ಷಿಸಬೇಕು ಅನ್ನುವ ಹಾಗೆ ನಿರ್ಣಯವನ್ನ ಕೈಗೊಂಡೆ. ಪರೀಕ್ಷೆಯನ್ನ ಮಾಡಿದವಳಿದ್ದೇನೆ. ಪರೀಕ್ಷೆಯಲ್ಲಿ ತೇರುಗಡೆಯನ್ನ ಹೊಂದಿದವಳು ನೀನು. ಹಾಗಾಗಿ ನಮ್ಮೀರವರಿಗೆ ವಿವಾಹ ಅನ್ನುವಂಥದ್ದಾಗಬೇಕು. ಕೈಲಾಸದಲ್ಲಿ ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ. ತಡ ಮಾಡುವುದಲ್ಲ. ಅನಿಮಿಜಿನಿಗೆ ಎಂತರುದಿ ಧೈರ್ಯಮು ಬಲಿಗೆ ವನಿತೆ ಗೌರಿಯ ಮುಖದಲ್ಲಿ ತುಗಿನಗಿರಿಗದೆ ದಕ್ಷಿಣದಿಯೇ ಮನಸೆಳೆವ ಸರಸಿಗೆ
ಶರವಣದು ನಾಮ ವನವ ಪುಗದಲ್ಲಿ ಆ ಕ್ಷಣವೇ ದಿನದದೇವು ಕ್ರೀಡಿಸಿದ ಶಿವ ಬಲು ಬಿದದಿ ಪ್ರಾಣೇಶ್ವರಿ ಪರಶಿವನು ಪ್ರಾಣೇಶ್ವರಿ ಸ್ವಾಮಿ ಸಕಲ ದೇವತೆಗಳ ಆಶ್ರಮದೊಂದಿಗೆ ಕೈಲಾಸದಲ್ಲಿ ಸಂತೋಷದಲ್ಲಿ ವಿವಾಹ ಏನೋ ಆಯಿತು. ಹೌದು. ಆದ್ರೆ ಮನಸ್ಸಿಗೆ ಏನೋ ಸ್ವಲ್ಪ ಬೇಸರ, ಏನೋ ಜಾಡ್ಯ ಅನ್ನುವಂಥದ್ದು ಆವರಿಸಿದೆ. ಅದಕ್ಕೆ ತುಹಿರಾದ್ರಿಯ ದಕ್ಷಿಣ ತುದಿಯ ಬಳಿ ಇರುವಂತಹ ಆ. ಶರವಣದ ಸಮೀಪ ರತಿ ಕ್ರೀಡೆಯನ್ನು ಆಡಬೇಕು ಅನ್ನುವ ಹಾಗೆ ಮನಾಗಿದೆ. ಹಾಗಾಗಿ ಜೊತೆಗೂಡಿಕೊಂಡು ನೇರವಾಗಿ ಹೋಗುವ ಬಾ. ಜನಕೆಲಿಯಾದಿದನ ಶರವಣನಿಗೆ ಆಡಿದರು ಶಿವೆಯತಿಲತಿಯುಳು ವೇಳೆಯದಿಯದೆ ಬಂದು ಕಾಡುವ ಕುಲ ಪುರುಷರು ವನವ ಬಗೆದು ಕಾಣುವರು ಶ್ರೀರೂಪ ಎನ್ನುತ್ತಲೇ ಪಾರ್ವತಿ ಶಪಿಸಲ್ಗೆ ಯಾಕೆ ಈ ಸಂದರ್ಭದಲ್ಲಿ ನಾನು ಕಾಣುವುದು ಏನು? ಈ ವನದಲ್ಲಿ ಯಾರು ನಮ್ಮನ್ನು ಹೊರತುಪಡೆದು ಸಂತೋಷವಾಗಿ ಆಡ್ತಾ ಇದ್ದಂತ ಹೊತ್ತು ಒಮ್ಮೆಲೆ ದೂರ ಸರಿದವಳು. ಹೌದು. ಯಾಕೆ ಎನ್ನುವ ಹಾಗೆ ಪ್ರಶ್ನೆ. ಅದೇ ಸ್ವಾಮಿ, ನಾವು ಮಾತ್ರ ಬಂದದ್ದಲ್ಲ, ಬೇರೆ ಅನ್ಯರು ಯಾರೋ ಇದ್ದಾರೆ, ಸಂಚರಿಸುತ್ತಾ ಇದ್ದಾರೆ ಎಂಬುದಾಗಿ ಭಾವನೆ ಮೂಡುತ್ತಾ ಇದೆ. ಹಾಗಾಗಿ ನಾವು ಮಾಡುತ್ತಿರುವಂತಹ ಕೃತ್ಯದಲ್ಲಿ ಯಾವುದೇ ಅಡಚಣೆ ನಮಗೆ ಬರಬಾರದು. ಆ ನಿಟ್ಟಿನಲ್ಲಿ ಯೋಚಿಸುವಾಗ ಈ ವನಕ್ಕೆ ಒಂದು ಶಾಪವನ್ನು ಕೊಡಬೇಕು ಎಂಬುದಾಗಿ ಮನವಾಗುತ್ತಾ ಇದೆ. ಹೇಗೆ ಸ್ವಾಮಿ? ಈ ಸಂದರ್ಭದಲ್ಲಿ ಯಾರಾದ್ರೂ ಇಲ್ಲಿ ಪುರುಷರ ಆಗಮನವಾಗಿ ಮನದಲ್ಲಿ ಇಲ್ಲಿ ಯಾರೋ ಇದ್ದಾರೆ ಅನ್ನುವ ಹಾಗೆ ಪ್ರಶ್ನೆ. ಹೌದು. ಸರಿ, ಒಂದು ವೇಳೆ ಪುರುಷರೇ ಆದ್ರೆ ಇಲ್ಲಿಗೆ ಬಂದಾವಾಗ ಈ ಸ್ಥಿತಿಯಲ್ಲಿ ನನ್ನನ್ನು ಕಾಣುತ್ತಾರೆ. ಲೋಕ ಮಾತೆಯನ್ನು ಈ ರೀತಿಯಾಗಿ ಕಾಣುವುದೇ ತರವೇ? ಖಂಡಿತವಾಗಿ ಇಲ್ಲ. ಅದಕ್ಕಾಗಿ ಈ ವನದಲ್ಲಿ ಇನ್ನು ಮುಂದೆ ಯಾರಾದ್ರೂ ಪುರುಷರ ಆಗಮನವಾದಂತಾದ್ರೆ ಅವರು ಹೆಣ್ಣಾಗಬೇಕು, ಹೆಣ್ಣಾಗಬೇಕು, ಹೆಣ್ಣಾಗಬೇಕು. ಓ, ಈ ರೀತಿ ನೀನು ಆಡಿದ್ದ. ನನ್ನದು ಕೂಡ ಉಂಟು. ಮಡಿಯಾಗಿ ನಿಂದೇಲಿ ಸರಸ್ಯ ಸರದಿಯೇ
ಯಾರೋ ಇದ್ದಾರೆ ಅನ್ನುವ ಹಾಗೆ ನೀನೇ ಆಡಿದ್ದು. ಹೌದು. ಅರಿತೆ ಋಷಿ ಮುನಿಗಳು ಬಂದು ದುಃಖಿಸಿದವರಿದ್ದಾರೆ, ಆ, ಮಾಡಿದ್ದು ತಪ್ಪಾಯಿತು ಅನ್ನುವ ಹಾಗೆ ಶರಣಾಗತಿ ಹೊಂದಿದವರಿದ್ದಾರೆ. ಅವರು ಹೇಗೆ, ನೀನು ಶಾಪ ಕೊಟ್ಟದ್ದು ಹೇಗೆ? ಇಲ್ಲಿ ಪ್ರವೇಶ ಮಾಡಿದರೆ ಹೆಣ್ಣಾಗಬೇಕು. ಹೆಣ್ಣಾಗಬೇಕು ಅನ್ನುವ ಹಾಗೆ. ಹೌದು. ಅವರು ದುಃಖಿಸಿದ್ದು ಹೌದು, ಶರಣಾಗತಿ ಆದದ್ದು ಹೌದು. ಆಹಾ. ಹೆಣ್ಣಾಗಬೇಕು ಅಂತ ಹೇಳಿ ನೀನೇ ಆಡಿದ್ದಲ್ವ. ಹ್ಮ್ ಬರೀ ಹೆಣ್ಣಾಗುವುದಲ್ಲ, ಹ್ಮ್ ಕಾಣುವಂತಹ ಸರೋವರದಲ್ಲಿ ಆ, ಮಿಂದು ಮೇಲೆದ್ದು ಬಂದರು ಅಂತಾದ್ರೆ ಹ್ಮ್ ಅವರ ಮೊದಲ ರೂಪವೇ ಮರಳಿ ಬರ್ತದೆ. ಇದು ಶಾಪಕ್ಕೆ ಪರಿಮಾರ್ತೇನೆ. ಪರಿಮಾರ್ಜನೆ ಹ್ಮ್ ತಡ ಮಾಡುವುದಲ್ಲ, ಆಹಾ. ರತಿ ಕ್ರೀಡೆ ಆಡ್ಬೇಕಲ್ಲ. ಮುಂದುವರಿಸುವ